ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ UGCET 2022 ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಇದರ ಒಂದು PDF ಅನ್ನು ಕೂಡ ಕೊಡ್ತಾರೆ. PDF ಅನ್ನು ಕೊಟ್ಟ ಮೇಲೆ ಸೊ ನಿಮಗೇನಾದರೂ ಚೇಂಜಸ್ಗಳನ್ನ ಮಾಡ್ಕೊಳ್ಬೇಕು ಅಂದರೆ ಮಾಡ್ಕೊಳ್ಬೋದು. ಈಗ ನಾನೊಂದು ಸಣ್ಣ ಕ್ವಶನ್ಸ್ಗಳನ್ನ ಹಿಡ್ಕೊಂಡು ನಿಮಗೆ ಆನ್ಸರ್ನ ಹೇಳೋದಕ್ಕೆ ಹೊರಟಿರೋದು. ಸೊ ಬಹಳ ಜನ ವಿದ್ಯಾರ್ಥಿಗಳಿಗೆ SNQ ಕೋಟಾ ಕೂಡ ಅಲಾಟ್ ಆಗಿದೆ. ಇದರಿಂದ ನೀವು ಬಹಳಷ್ಟು ಖುಷಿಯಿಂದ ಕೂಡ ಇದ್ದೀರಿ. ನಿಮ್ಮ ಖುಷಿ ಹಾಗೇ ಇರಲಿ ಅನ್ನೋದು ನನ್ನದೊಂದು ಆಸೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ನಿಮ್ಮ ಕ್ವಶನ್ನು ಸರ್ ನನಗೆ ಇವತ್ತು ಮಾಕ್ ಅಲಾಟ್ಮೆಂಟಲ್ಲಿ SNQ ಕೋಟಾ ಸೀಟ್ ಸಿಕ್ಕಿದೆ, ಇದೇ SNQ ಕೋಟಾ ಸೀಟು ನನಗೆ ಫಸ್ಟ್ ರೌಂಡಲ್ಲೂ ಸಿಗುತ್ತಾ ಅಂತ ಕೇಳ್ತೀರಿ. ದಯವಿಟ್ಟು ವಿದ್ಯಾರ್ಥಿಗಳೇ ಒಂದು ಪಾಯಿಂಟನ್ನು ತಿಳ್ಕೊಳ್ಳಿ, ಇದು ಮಾಕ್ ಅಲಾಟ್ಮೆಂಟ್ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ಒಂದು 20,000 ವಿದ್ಯಾರ್ಥಿಗಳು ಇದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮಲ್ಲಿ 2 ಲಕ್ಷ ಜನ ಇದ್ದಾರೆ, ಅದು ಸೆಕೆಂಡರಿ. ಒಂದು 20,000 ಜನ ವಿದ್ಯಾರ್ಥಿಗಳು ಇದ್ದಾರೆ. 20,000 ಜನ ವಿದ್ಯಾರ್ಥಿಗಳು 19ನೇ ತಾರೀಕಿನವರೆಗೆ ಆಪ್ಷನ್ ಎಂಟ್ರಿಯನ್ನು ಏನು ಮಾಡಿದ್ದಾರೆ, ಅದರ ಬೇಸ್ಡ್ ಆನ್ ಒಂದು ಮಾಕ್ ಅಲಾಟ್ಮೆಂಟ್ ಬಂದಿದೆ. ಇಲ್ಲಿ 2-3 ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡಬೇಕು. ಹಾಗಾದರೆ 19ನೇ ತಾರೀಕಿನ ಮೇಲೆ ಆಗಿದಂತಹ ಅಥವಾ ಮಾಡಿದಂತಹ ಆಪ್ಷನ್ ಎಂಟ್ರಿಯವರ ಕಥೆ ಏನು? ನಿಮಗೂ ಕೂಡ ಮಾಕ್ ಅಲಾಟ್ಮೆಂಟಲ್ಲಿ ನಿಮ್ಮ ರಿಸಲ್ಟು, ನಿಮ್ಮ ಒಂದು ಫಲಿತಾಂಶ ಬರದೇನೂ ಇದ್ದರೂ ಕೂಡ ಆ್ಯನ್ಯುವಲ್ ರಿಸಲ್ಟ್ ಅಂದರೆ ಫೈನಲ್ ರಿಸಲ್ಟಲ್ಲಿ ನಿಮ್ಮದು ಹೆಸರು ಬಂದೇ ಬರ್ತದೆ, ರಿಯಲ್ ಅಲಾಟ್ಮೆಂಟಲ್ಲಿ ಬಂದೇ ಬರ್ತದೆ. ಸೊ ಒಂದಷ್ಟು ಮಂದಿಗೆ ಯಾಕೆ ಬಂದಿಲ್ಲ ಅಂದರೆ ಅದು ಬೇರೆ ಬೇರೆ ರೀಸನ್ ಇರ್ತದೆ, ಅದನ್ನು ಮುಂಬರೋ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ. ಆದರೆ ಈಗ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಹೊರಟಿರುವಂಥ ಕ್ವಶನ್ ಏನಂದರೆ, ಸರ್ ನನಗೆ ಇವತ್ತು SNQ ಕೋಟಾ ಸಿಕ್ಕಿದೆ, ಅದು ಕಂಟಿನ್ಯೂ ಆಗ್ತದಾ? ಮೇ ಆರ್ ಮೆ ನಾಟ್ ಬಿ ಅಂತ ಹೇಳ್ತೀನಿ ನಾನು. ಅದು ಸಿಗಬಹುದು, ಸಿಗದೇನೂ ಇರ್ಬೋದು. ಯಾಕೆ ಅಂತಂದರೆ, ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯ ಒಂದು ಆ ಪ್ರಿಯಾರಿಟಿ ಆರ್ಡರ್ನ ಚೇಂಜನ್ನು ಮಾಡದೇ ಇರ್ಬೋದು. ಯು ಆರ್ ಹ್ಯಾಪಿ ವಿತ್ ದ ಸೀಟ್ ವಾಟ್ ವಿ ಹ್ಯಾವ್ ಗಾಟ್ ಇಟ್ ಇನ್ ದ ಮಾಕ್. ಬಟ್ ಈ ಮಾಕಿಗೂ ಮತ್ತು ರಿಯಲ್ ಅಲಾಟ್ಮೆಂಟಿಗೂ ಬಹಳಷ್ಟು ಡಿಫ್ರೆನ್ಸ್ಗಳನ್ನು ನಾವು ಲಾಸ್ಟ್ ಇಯರ್ಗಳಲ್ಲಿ ನೋಡಿದ್ದೀವಿ. ಯಾಕಂದರೆ ಇನ್ನೊಂದಷ್ಟು ಜನ ವಿದ್ಯಾರ್ಥಿಗಳು ಇನ್ನು ಮೇಲೆ ಒಂದಷ್ಟು ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ತಾರೆ. ನೀವು ಮಾಡದೇ ಇದ್ದರೂ ಕೂಡ ನಿಮ್ಮ ಮೇಲಿನ ರ್ಯಾಂಕು ಅಥವಾ ನಿಮ್ಮ ಕೆಳಗಿನ ರ್ಯಾಂಕ್ ಅವರು ತಮ್ಮ ಒಂದು ಪ್ರಿಯಾರಿಟಿ ಆರ್ಡರ್ನ ಶಫಲ್ ಮಾಡಿದಾಗ ಅದು ಆಟೋಮೆಟಿಕಲಿ ನಿಮಗೂ ಕೂಡ ಅಫೆಕ್ಟ್ ಆಗ್ತದ ಅನ್ನೋದು ಗೊತ್ತಿರಲಿ. ಅದಕ್ಕೆ SNQ ಕೋಟಾ ಸೀಟು ನಿಮಗೆ ಇವತ್ತು ಸಿಕ್ಕಿದೆ, ಖುಷಿಯಿಂದ ಇರಿ. ಇದೇ ಖುಷಿ ನಿಮಗೆ ಮುಂದುವರಿಲಿ, ನಿಮಗೆ ಸಿಗುವಾಗೆ ಆಗಲಿ. ಆದರೆ ಸಿಗಲೇಬೇಕು ಅನ್ನೋದು ಸಾಫ್ಟ್ವೇರ್ ಕಡೆಯಿಂದ ಕಂಡೀಷನ್ ಇಲ್ಲ. 100% ಸಿಗ್ತದ ಅಂತ ಇಲ್ಲ, ಸಿಗೋದಿಲ್ಲ ಅಂತನೂ ಅಲ್ಲ. ಇದು ಮೇ ಆರ್ ಮೇ ನಾಟ್ ಅಂತ ಹೇಳ್ಬೋದು. ಸೊ ಸಿಕ್ಕರೆ ಬಹಳ ಒಳ್ಳೆಯದು, ಸಿಗಲಿಲ್ಲ ಅಂದರೂ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದರೆ ಇವತ್ತು ಬಂದಿರುವಂತಹ ಅಲಾಟ್ಮೆಂಟ್ ಇದು ಮಾಕ್ ಅಲಾಟ್ಮೆಂಟ್, ಇದು ಪ್ರಿಪ್ರೇಟ್ರಿ ಎಕ್ಸಾಮ್ ಇದ್ದಂಗೆ. ಸೊ ಪ್ರಿಪ್ರೇಟ್ರಿ ಎಕ್ಸಾಮ್ ಪೇಪರೇ ನಮಗೆ ಎನ್ಯುವಲ್ ಎಕ್ಸಾಮ್ ಪೇಪರು ಕೊಡ್ತಾರಾ ಸರ್, ಸೇಮ್ ಕ್ವಶನ್ ಪೇಪರ್ ಕೊಡ್ತಾರಾ ಅಂದರೆ ದಯವಿಟ್ಟು ತಿಳ್ಕೊಳ್ಳಿ, ಇಲ್ಲ ಅನ್ನೋದು ಆನ್ಸರ್. ಹೌದಾ? ಅದೇ ರೀತಿ ಇಲ್ಲೂ ಕೂಡ ನಿಮಗೆ ಸಿಕ್ಕರೂ ಸಿಗ್ಬೋದು. ಪ್ರಿಪ್ರೇಟ್ರಿಯಲ್ಲಿ ಕೇಳಿರುವಂಥ ಒಂದಷ್ಟು ಕ್ವಶನ್ಸ್ಗಳು ಅಥವಾ 50% ಕ್ವಶನ್ ರಿಪೀಟು ಆಗ್ಬೋದು, ಇಲ್ಲ ಅಂತೇನಿಲ್ಲ. ಹೌದಾ? ಸೊ ಇದೇ ಒಂದು ಸೀಟ್ ನಿಮಗೆ ಸಿಗಲೂಬಹುದು. ಇದು ಸಿಗದೇನೆ ಬೇರೆ ಕಾಲೇಜಸ್ಸು, ಬೇರೆ ಸೀಟು SNQ ಇಲ್ಲದೇ ಇರುವಂಥ ಸೀಟ್ಗಳು ಕೂಡ ನಿಮಗೆ ಸಿಗ್ಬೋದು. ಅದಕ್ಕೆ ಮೆಂಟಲಿ ರೆಡಿಯಾಗಿರಿ. ಇವತ್ತು ಸಿಕ್ತಪ್ಪ ಅಂಥೇಳಿ ಜೈ ಹಿಂದ್ ಅಂತೇಳಿ ಹೇಳೋದಕ್ಕೆ ಹೋಗಬೇಡಿ. ಸೊ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೂ ಕೂಡ ನಿಮಗೆ ಸಿಗುವ ಹಾಗಾಗಲಿ, ಅದು ನನ್ನ ಒಂದು ಹಾರೈಕೆ, ಆಶೀರ್ವಾದ. ಆದರೆ ಸಿಗಲೇಬೇಕು ಅನ್ನೋದು ಕಂಡೀಷನ್ ಇಲ್ಲ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.